ಹೆಲೋ ಗೈಸ್, ವೆಲ್ಕಮ್ ಟು ಮೈಂಡ್ಸೆಟ್ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಬಿಗ್ ಬಾಸ್ ಮನೆಯಲ್ಲಿರೋ ಗಿಲ್ಲಿ ಯಾರಿಗೆಲ್ಲ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಬಿಗ್ ಬಾಸ್ ಅವರು ಟಾಪ್ 6 ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ನಿಮ್ಮ ಮೂರು ವಿಶ್ನ ಬರೀರಿ ಅಂತ ಹೇಳ್ತಾರೆ. ಹಾಗಾಗಿ ಗಿಲ್ಲಿ ಅವರು ನಳ್ಳೆ ಮೂಳೆ ತಿನ್ನಬೇಕು ಅಂತ ವಿಶ್ ಬರೀತಾರೆ. ಅವ್ರು ಬರದಂತೆ ನಳ್ಳೆ ಮೂಳೆನ ಬಿಗ್ ಬಾಸ್ ಅವರು ಕಳಿಸ್ಕೊಡ್ತಾರೆ. ಅವರು ಅದನ್ನ ತಿಂತಾರೆ. ರಘು ಅವರು ನಮಗೂ ಒಂದು ಪೀಸ್ ಕೊಡು ಅಂತ ಕೇಳ್ತಾರೆ, ಬಟ್ ಗಿಲ್ಲಿ ಕೊಡೋದಿಲ್ಲ. ರಕ್ಷಿತಾ, ಅಶ್ವಿನಿ ಅವರೆಲ್ಲ ಅವ್ರ ಮುಂದೆನೇ ಕುಂತಿರ್ತಾರೆ. ನಳ್ಳೆ ಮೂಳಿನ ತಿಂದು ನಾನು 1 ತಾಸು ಮಲಗಬೇಕು, ಅವಾಗ ಬೌ ಅಂತ ಬೊಗಳ್ಬಾರ್ದು ಅಂತ ವಿಶ್ ಬರೀತಾರೆ ಗಿಲ್ಲಿಯವರು. ಅದರಂತೆ ಬಿಗ್ ಬಾಸ್ನವರು ಗಿಲ್ಲಿಗೆ 1 ತಾಸು ಮಲಗಲು ಬಿಡ್ತಾರೆ. ಗಿಲ್ಲಿ ಅವರು ಗಾರ್ಡನ್ ಏರಿಯಾದಲ್ಲಿ ಕುಂತು ತಿಂತಾರೆ. ಅದು ಯಾರ ದೃಷ್ಟಿ ಬಿದ್ದಿದೆಯೋ ಏನೋ ಗೊತ್ತಿಲ್ಲ, ಗಿಲ್ಲಿ ಅವ್ರಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಮನೆ ಒಳಗಡೆ ಇರೋ ರಕ್ಷಿತಾ, ರಘು, ಅಶ್ವಿನಿ ಅವ್ರ ಕಣ್ಣು ಅಥವಾ ಹೊರಗಡೆ ಇರೋ ಜನ ಕಣ್ಣು ಯಾರ್ದು ಅಂತ ನೀವು ಕಮೆಂಟ್ ಮಾಡಿ. ಜಾಸ್ತಿ ಅಂದರೆ ತುಂಬ ನಲೆ ಮೂಳೆ ತಿಂದು ಮಲಗಿರೋದ್ರಿಂದ ಗಿಲ್ಲಿ ಅವ್ರಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. ಅಂದರೆ ತುಂಬ ಜಾಸ್ತಿ ಆಗಿದೆ ಹೊಟ್ಟೆ ನೋವು. ಇದರಿಂದ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಸುದ್ದಿ ಬಂದಿದೆ. ಗಿಲ್ಲಿ ಅವರ ಅನಾರೋಗ್ಯದ ನೆಪ ಇಟ್ಕೊಂಡು ಅಶ್ವಿನಿ ಅವ್ರನ್ನ ಗೆಲ್ಲಿಸ್ತಾರಾ ಬಿಗ್ ಬಾಸ್? ನಿಮಗೂ ಹೀಗೆ ಅನಿಸ್ತಿದೆಯಾ ಅಂತ ಕಮೆಂಟ್ ಮಾಡಿ. ಹೊರಗಡೆ ಇರೋ ಜನರ ಪ್ರೀತಿ ನೋಡಿದರೆ ಗಿಲ್ಲಿನೇ ವಿನ್ ಆಗಬೇಕು. ಬಿಗ್ ಬಾಸ್ ಯಾರನ್ನ ವಿನ್ ಮಾಡಿಸ್ತಾರೆ ಅಂತ ನೋಡೋಣ. ಇನ್ನು ಕೇವಲ 2 ದಿನ ಉಳಿದಿದೆ ಬಿಗ್ ಬಾಸ್ಗೆ ಗ್ರ್ಯಾಂಡ್ ಫಿನಾಲೆ. ನೋಡೋಣ ಯಾರು ಗೆಲ್ತಾರೆ ಅಂತ. ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಅಂತ ಆಸೆ ಇದೆ ಕಮೆಂಟ್ ಮಾಡಿ. ನೋಡೋಣ ಯಾರಿಗೆ ಜಾಸ್ತಿ ಕಮೆಂಟ್ ಬಂದಿದೆ ಅಂತ. ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಇಂಡಸ್ಟ್ರಿ ಬಗ್ಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಆ ವಿಡಿಯೋನ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.